ಹಾಯ್, ನನ್ನ ಹೆಸರು ಸರಳ. ನಾನು ಕಾಲೇಜು ಓದುವ ಹುಡುಗಿ. ಒಂದು ದಿನ ನಾನು ಕಾಲೇಜು ಮುಗಿಸಿ ಮನೆಗೆ ಬಂದೆ. ಅಂದು ತುಂಬಾ ಮಳೆಯಾದ ಕಾರಣ ನನ್ನ ಎಲ್ಲ ಬಟ್ಟೆ ಒದ್ದೆಯಾಗಿ ಬಿಟ್ಟಿತು. ಆ ಒದ್ದೆ ಬಟ್ಟೆಯಲ್ಲಿ ನನ್ನ ಮೊಲೆಗಳ ತೊಟ್ಟು ಎದ್ದು ನಿಂತಿದ್ದವು. ಅಯ್ಯೋ, ಎದಿನು ಅವಸ್ಥೆ ಎಂದು ಮನೆ ಒಳಗಡೆ ಹೋದೆ. ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಡೋರ್ ಓಪನ್ ಮಾಡಿ ರೂಮ್ಗೆ ಹೋದೆ. ಒದ್ದೆಯಾದ ಬಟ್ಟೆಯಲ್ಲಿ ನನ್ನ ದಪ್ಪ ತೊಡೆಗಳು ಚೆನ್ನಾಗಿ ಕಾಣಿಸುತ್ತಿದ್ದವು. ಅಬ್ಬಾ, ಎಂಥ ಸೌಂದರ್ಯ ನನ್ನದು! ಆ ಬಿಳಿಯಾದ ಮೂಲೆಗಳು ಮತ್ತು ನನ್ನ ತೊಟ್ಟುಗಳು ಎದ್ದಿರುವುದನ್ನ ಕಂಡು ನನಗೆ ಒಂಥರ ಕಾಮದಾಹ ಏರಿತ್ತು. ನನ್ನ ಬಟ್ಟೆಗಳನ್ನು ಬಿಚ್ಚಿ ಬರೀ ಬ್ರಾ ಮತ್ತು ಚಡ್ಡಿ ಮೇಲೆ ಕನ್ನಡಿ ಮುಂದೆ ನಿಂತು ಬಿಟ್ಟೆ. ಎರಡು ಮೊಲೆಗಳ ನಡುವೆ ಇರುವ ಸೀಳನ್ನು ನೋಡಿ ನನಗೆ ಏನೋ ದಾಹ. ನನ್ನ ಮೊಲೆಗಳನ್ನು ಹಿಚುಗುಟ್ಟ ಮತ್ತು ತುಲ್ಲ ಮೇಲೆ ಕೈ ನವರುತ್ತಾ ದಾಹದ ಅಲೆಯಲ್ಲಿ ತೇಲುತ್ತಿದ್ದೆ. ಇದನ್ನು ಕಿಟಕಿಯಿಂದ ನನ್ನ ಎದುರುಗಡೆ ಹುಡುಗ ಎಣಿಕಿ ನೋಡುವುದನ್ನು ನಾನು ಗಮನಿಸಿದೆ. ನನಗೆ ಏನೋ ಸಂಕೋಚ ಎನಿಸಿತು, ಆದ್ರೂ ನಾನು ಕಾಮದ್ದಾಹದಲ್ಲಿ ಮುಳುಗಿ ಹೋಗಿದ್ದೆ. ಹೊರಗೆ ಏನೋ ಬಾಗಿಲಲ್ಲಿ ಶಬ್ದ ಅದ್ದಂತಾಯಿತು. ಅಯ್ಯೋ, ಯಾರು ಇರಬಹುದೆಂದನು ಟವೆಲ್ ಸುತ್ತಿಕೊಂಡು ಹೋಗಿ ನೋಡಿದೆ. ಬಾಗಿಲಲ್ಲಿ ಆ ಎದುರುಗಡೆ ಹುಡುಗ ಬಂದಿದ್ದ. ಏನು ಬೇಕು ಎಂದು ಕೇಳಿದೆ. ಅವನು ಅದಕ್ಕೆ ಸ್ವಲ್ಪ ನೀರು ಬೇಕು ಎಂದ. ನಾನು ತರಲು ಒಳಗಡೆ ಹೋದೆ. ಕಾಮದಾಹದಲ್ಲಿ ತೇಲುವ ಹೊತ್ತಿಗೆ ದೇವರೇ ನನಗಾಗಿ ಈ ಹುಡುಗನನ್ನು ಕಳುಹಿಸ್ತಿರಬೇಕೆಂದು ಮನಸ್ಸಿನಲ್ಲಿ ಎಂದುಕೊಂಡೆ. ಅವನು ನನ್ನ ಬೆಳ್ಳನೆ ಮೊಲೆಗಳನ್ನು ತಿಂದು ಹಾಕುವ ಹಾಗೆ ನೋಡುತ್ತಿದ್ದ. ಅವನು ಕೂಡ ಮಳೆಯಲ್ಲಿ ಒದ್ದೆಯಾಗಿದ್ದ. ನಾನು ಅವನಿಗೆ ಟವೆಲ್ ಬೇಕಾ ಎಂದೆ. ಅವನು ಹಾ ಬೇಕು, ತುಂಬಾ ಚಳಿ ಆಗುತ್ತಿದೆ ಎಂದ. ಅವನ ಬಿಳಿ ಶರ್ಟ್ನಿಂದ ಅವನ ಮಾದಕ ಮೈ ಮಾಟ ಅಪ್ಪುವಂತಿತ್ತು. ಅವನಿಗೆ ನೀರು ಕೊಡಲು ಹೋಗಿ ನನ್ನ ಟಾವೆಲ್ ಜಾರಿತು. ಅವನು ನನ್ನ ಬೆಲ್ಲನೆಯ ಹಾಲಿನಂತ ಮೊಲೆಗಳನ್ನು ಹಿಂದುವ ತರ ನೋಡಿದ. ಅವನು ನನ್ನ ಮೊಲೆಗಳನ್ನು ತನ್ನ ಬಲವಾದ ಕೈಗಳಿಂದ ಹಿಚುಕಲು ಪ್ರಾರಂಭಿಸಿದ. ಆಹಾ, ಎಂತಹ ಸುಖ ಅಂತರ! ನಾನು ನನ್ನ ಕಣ್ಣುಗಳನ್ನು ಮುಚ್ಚಿ ನನ್ನ ಪೂರ್ತಿ ದೇಹವನ್ನು ಅವನಿಗಾಗಿ ಅರ್ಪಿಸಿದೆ. ಅವನು ನಿಧಾನವಾಗಿ ನನ್ನ ಟವೆಲ್ ಅನ್ನು ಬಿಚ್ಚಿದ. ನನ್ನ ಸುಂದರವಾದ ಬೆಳ್ಳನೆಯ ಮೊಲೆಗಳು ಮತ್ತು ನಡುವೆ ಇರುವ ಗೆರೆಯನ್ನು ನಿಧಾನವಾಗಿ ತನ್ನ ತುಟಿಗಳಿಂದ ಚುಂಬಿಸಲು ಆರಂಭಿಸಿದ. ನನ್ನ ದೊಡ್ಡ ಮೊಲೆಗಳು ನನ್ನ ಬ್ರಾದಿಂದ ಕಾಣಿಸುತ್ತಿದ್ದವು ಮತ್ತು ಅವನು ನನ್ನ ಬ್ರಾ ಮೇಲೆಯೇ ಮೊಲೆಗಳನ್ನು ಕಚ್ಚಲು ಮುಂದಾದ. ಆಗ ನನಗೆ ಉದ್ರೇಕ ತಡೆಯಲು ಆಗಲಿಲ್ಲ. ಅವನ ತುಣ್ಣೆಯು ಎದ್ದು ಬಾಳೆಹಣ್ಣಿನಂತೆ ನನ್ನ ತುಲ್ಲನ್ನು ತಾಗುತ್ತಿತ್ತು. ಆಮ್ ಹಾಮ್ ಎಂದು ನನ್ನ ಕುತ್ತಿಗೆಗೆ ಕಿಸ್ ಮಾಡುತ್ತಾ ನನ್ನ ಚಡ್ಡಿಯಲ್ಲಿ ಕೈ ಹಾಕಿದ. ನಾನು ಅವನಿಗೆ ಸಹಕರಿಸಿದೆ. ನಿಧಾನವಾಗಿ ಅವನ ಶರ್ಟ್ ಬಿಚ್ಚಿ ಅವನ ತುಣ್ಣೆಗೆ ಕೈ ಹಾಕಿ ಹಿಂದೆ ಮುಂದೆ ಮಾಡಿದೆ. ಅಷ್ಟೊತ್ತಿಗೆ ನನ್ನ ದಾಹದ ಕಟ್ಟೆ ಒಡೆಯುವ ಹಂತಕ್ಕೆ ಬಂದಿತ್ತು. ಇವತ್ತು ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ನನಗೆ ಏನೋ ಧೈರ್ಯ ಬಂದಿತ್ತು. ಅವನು ನನ್ನ ಚಡ್ಡಿಯನ್ನು ಬಿಚ್ಚಿ ನನ್ನ ತುಲ್ಲಿಗೆ ಬೆರಳಿನಿಂದ ತಿವಿಯಲು ಏನೋ ಒಂಥರ ಸ್ವರ್ಗದ ಸುಖ. ಉಫ್ ಎಂದು ಅವನಿಗೆ ನನ್ನ ಬಿಳಿಯ ದಪ್ಪನೆಯ ಮೊಲೆಗಳನ್ನು ಅವನ ಬಾಯಿಗೆ ಕೊಟ್ಟೆ. ಅವನು ಅವುಗಳನ್ನು ಚೆನ್ನಾಗಿ ಚೀಪಿದ ಮತ್ತು ನಮ್ಮ ತುಲ್ಲಿನಿಂದ ರಸ ಬರುವವರೆಗೆ ಬೆರಳಿನಿಂದ ಆಡಿಸಿದ. ಸಾಕು ಕಣೋ ಆಟ, ನನ್ನ ಮೇಲೆ ಬಾ ಎಂದು ಅವನನ್ನು ಬೆಡ್ರೂಮಿಗೆ ಕರೆದೆ. ಅವನು ನನ್ನನ್ನು ಎತ್ತಿಕೊಂಡು ರೂಮಿನೊಳಗೆ ಕರೆದೊಯ್ದ. ನನ್ನ ಮೊಲೆಗಳಿಗೆ ಏನೋ ಎಂಥದೋ ಸುಖ. ತೊಟ್ಟುಗಳು ಗುಲಾಬಿ ಬಣ್ಣಕ್ಕೆ ತಿರುಗಿದ್ದವು. ಅವನು ಸ್ವಲ್ಪವೂ ತಡಮಾಡದೆ ನನ್ನ ತುಲ್ಲಿಗೆ ಬಾಯಿ ಹಾಕಿ ಲಾಚ ಲಾಚ ಎಂದು ನಾಲಿಗೆಯಿಂದ ನೆಕ್ಕಿದ. ಹಾ ಉಫ್, ನನ್ನ ಮೈಯೆಲ್ಲ ಬೆವರು. ಆ ಕೊರೆಯುವ ಚಳಿಗೆ ತುಲ್ಲು ಅಗಲವಾಗಿ ಅವನ ತುಣ್ಣೆಯ ಬರುವಿಕೆಗಾಗಿ ಕಾದಿತ್ತು. ಅವನು ನನ್ನ ಮೇಲೆ ಮಲಗಿ ನನ್ನ ತುಟಿಗೆ ತುಟಿ ಇಟ್ಟು ಚೀಪುತ್ತಾ ತನ್ನ ದಪ್ಪನೆಯ ತುಣ್ಣೆಯನ್ನು ನನ್ನ ತುಲ್ಲಿಗೆ ತಳ್ಳಿದ. ಹಾ ಉಫ್ ಎಂದು ಸ್ವರ್ಗ ಸುಖದಲ್ಲಿ ತೇಲಿದೆ. ನನ್ನ ಕುಂಡಿಗಳನ್ನು ಹಿಡಿದು ನಾಯಿಯಂತೆ ಬಿಡದೆ ದೆಂಗಿದ. ನನ್ನ ತುಲ್ಲಿನ ರಸವು ಹರಿಯುತ್ತಿತ್ತು. ಅವನು ಹೊಡೆಯುವ ರಭಸಕ್ಕೆ ನಾನು ಅವನನ್ನು ಬಿಗಿಯಾಗಿ ತಬ್ಬಿಕೊಂಡು ಎತ್ತಿ ಎತ್ತಿ ಕೊಟ್ಟೆ. ಅವನ ರಸವು ನನ್ನ ತುಲ್ಲು ತುಂಬಿ ಹೊರಗೆ ಬರುವಂತೆ ಮಾಡಿದ. ಆ ಚಳಿಯಲ್ಲಿ ಕೂಡ ನನ್ನ ಬೆವರು ಕಿತ್ತಿ ಹೊರಬಂತು. ಅವನು ಹೊಡೆಯುವ ರಭಸಕ್ಕೆ ನನ್ನ ಬೆಳ್ಳನೆಯ ಮೊಲೆಗಳು ಮೇಲೆ ಕೆಳಗೆ ಅಲ್ಲಾಡುತ್ತಿದ್ದವು. ಅವನು ನನ್ನ ಮೊಲೆಯ ತೊಟ್ಟುಗಳನ್ನು ಚೀಪುತ್ತಾ ಚಪ್ಪರಿಸುತ್ತಿದ್ದರೆ ನನ್ನ ತುಲ್ಲು ಅಗಲವಾಗಿ ಸ್ವರ್ಗದ ಬಾಗಿಲೇ ತೆರೆದಂತಾಗಿತ್ತು. ಸಾಕು ಕಣೋ, ನನ್ನ ತುಲ್ಲು ಹರಿದು ಬಿಡ್ತೀಯಾ? ಮತ್ತೆ ಯಾವಾಗಾದ್ರೂ ಸಿಗ್ತೀನಿ ಎಂದು ಹೇಳಿದೆ. ಅವನು ಸರಿ, ಇನ್ನೂ ಸ್ವಲ್ಪ ಇರು ಎಂದು ನನ್ನ ತಿರುಗಿಸಿ ನನ್ನ ತಿಕ್ಕಕ್ಕೆ ತನ್ನ ದಪ್ಪನೆಯ ತುಣ್ಣೆಯನ್ನು ತೋರಿಸಿದ. ಅಬ್ಬಾ ಎಂದೆ ಸುಖಕ್ಕೆ.
ಅವನು ಹೊಡೆಯುವ ಹೊಡೆತಕ್ಕೆ ನನ್ನ ಮೊಲೆಗಳು ಜೋಕಾಲಿಯಂತೆ ಗಾಳಿಯಲ್ಲಿ ತೂಗಾಡಿದವು. ಅವನು ನನ್ನ ಮೊಲೆಗಳನ್ನು ಬಿಗಿಯಾಗಿ ಹಿಡಿದು ಕುದುರೆಯಂತೆ ನನ್ನ ತಿಕ್ಕ ಕೇದ. ಅವಳು ಹಿಟ್ಟು ಮುಗಿಸಿ ಸ್ನಾನ ಮಾಡಲು ಹೋದಳು ಮತ್ತು ಅವನು ಏನೂ ನಡೆದಿಲ್ಲ ಎಂಬಂತೆ ತನ್ನ ಬಟ್ಟೆ ಹಾಕಿಕೊಂಡು ತನ್ನ ರೂಮಿಗೆ ಹೋದ.